ಕೇಂದ್ರ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಅದೇನಪ್ಪಾ ಅಂತ ಅಂದ್ರೆ 3 ತಿಂಗಳ ರೇಷನ್ ನಿಮಗೆ ಒಮ್ಮೆಲೆ ಕೊಡ್ತಾರೆ ವೀಕ್ಷಕರೇ. ಹೌದು, ಇದ್ರ ಬಗ್ಗೆ ನಾವು ತಿಳ್ಕೊಂಬರೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ಪಡಿತರ ಚೀಟಿದಾರರಿಗೆ ಕೇಂದ್ರ ಸರ್ಕಾರ ಒಂದು ಮಹತ್ವವಾದ ನಿರ್ಣಯವನ್ನು ತೆಗೆದುಕೊಂಡಿದೆ ವೀಕ್ಷಕರೇ. ಹೌದು, ಯಾಕಂದ್ರೆ ವೀಕ್ಷಕರೇ, ಈ ಮಳೆಗಾಲದಲ್ಲಿ ಏನೆಲ್ಲ ತೊಂದರೆಗಳಾಗ್ತವೆ ಅಂತ ಹೇಳಕ್ಕಾಗೋದಿಲ್ಲ. ಹಂಗಾಗಿ ಕೇಂದ್ರ ಸರ್ಕಾರವು ಜೂನ್, ಜುಲೈ ಮತ್ತು ಆಗಸ್ಟ್ ಈ 3 ತಿಂಗಳ ರೇಷನ್ ಅನ್ನು ಇದೇ ಮೇ ಎಂಡ್ 31ರೊಳಗೆ ಕೊಡಬೇಕು ಎಂದು ಸರ್ಕಾರವು ಆದೇಶಿಸಿದೆ ವೀಕ್ಷಕರೇ. ಈ ತರ ರೇಷನ್ ಕೊಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಯಾಕಪ್ಪ ಅಂತ ಅಂದ್ರೆ ಮಳೆಗಾಲದಲ್ಲಿ ತುಂಬಾ ಸಮಸ್ಯೆಗಳು ಉದ್ಭವಿಸುತ್ತವೆ ವೀಕ್ಷಕರೇ. ಹೌದು, ರೇಷನ್ 3 ತಿಂಗಳ ರೇಷನ್ ಒಮ್ಮೆಲೆ ಕೊಡೋದ್ರಿಂದ ಮಳೆಗಾಲದಲ್ಲಿ ಯಾವ ಟೈಮಲ್ಲಿ ಯಾವ ತರ ಮಳೆ ಬರುತ್ತೆ ಅಂತ ಹೇಳಕ್ಕಾಗೋದಿಲ್ಲ ಅಲ್ವಾ. ಕೆಲವೊಬ್ರು ಬೈಕ್ ಇರೋದಿಲ್ಲ, ಹೆಗಲಲ್ಲೇ ಹೊತ್ಕೊಂಡ್ಬರ್ಬೇಕು. ಬೈಕಲ್ಲಿ ತಗೊಂಡ್ಬರ್ಬೇಕಂದ್ರೂ ಸಮಸ್ಯೆ, ರೋಡ್ಗಳು ಸರಿ ಇರೋದಿಲ್ಲ. ಮತ್ತೆ ಮಳೆ ಬರ್ತಾ ಇದೆ ಅಂತ ಅಂದ್ರೆ ಹಕ್ಕಿಗಳಿಗೆ ನೀರು ಬಿದ್ದರೆ ಮುಗೀತು ಅಲ್ವಾ. ಹಂಗಾಗಿ ಸರ್ಕಾರ ಒಂದು ಮಹತ್ವವಾದ ನಿರ್ಧಾರವನ್ನು ತೆಗೆದುಕೊಂಡಿದೆ ವೀಕ್ಷಕರೇ. ಇದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಹಾಕಿ. ಹೌದು, ಕೇಂದ್ರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯವು ಎಲ್ಲ ರಾಜ್ಯಗಳ ಸಿವಿಲ್ ಸಪ್ಲೈ ಅಧಿಕಾರಿಗಳಿಗೆ ಈ ಸಂಬಂಧಿತ ಸೂಚನೆ ನೀಡಿದೆ ವೀಕ್ಷಕರೇ. ಈ ಮಳೆಗಾಲದ ಟೈಮಲ್ಲಿ ಆಹಾರ ಧಾನ್ಯಗಳು ಹಾಳಾಗ್ತವೆ ಮಳೆ ಬರೋದ್ರಿಂದ. ಮತ್ತೆ ಬೇರೆ ಕಡೆ ಸಾಗಾಣಿಕೆ ಮಾಡಬೇಕಪ್ಪ ಅಂತಂದ್ರೆ ತುಂಬಾ ತೊಂದರೆಗಳಾಗ್ತವೆ. ಅದನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರವು 3 ತಿಂಗಳ ರೇಷನ್ ಅನ್ನು ಒಂದೇ ಪ್ಯಾಕ್ ಅಲ್ಲಿ ಕೊಡಲು ನಿರ್ಧಾರ ಮಾಡಿದೆ ವೀಕ್ಷಕರೇ. ಕೇಂದ್ರವು ರಾಜ್ಯಗಳಿಗೆ ಸಮನ್ವಯದೊಂದಿಗೆ ತ್ವರಿತ ವಿತರಣೆ ಮಾಡುವಂತೆ ಹೇಳಿದೆ ವೀಕ್ಷಕರೇ. ಮತ್ತೆ ಏನೆಲ್ಲ ಕೊಡ್ತಾರಪ್ಪ ಅಂತಂದ್ರೆ ಗೋಧು, ಅಕ್ಕಿ, ಸಕ್ಕರೆ ಮತ್ತು ಇತರೆ ಅಗತ್ಯ ವಸ್ತುಗಳು ಇವುಗಳೆಲ್ಲ ಸಿಗುವಂತೆ, ಜನರಿಗೆ ಸಿಗುವಂತೆ ಸರ್ಕಾರವು ಏರ್ಪಾಡು ಮಾಡಿದೆ ವೀಕ್ಷಕರೇ. ಸಚಿವಾಲಯದ ಪತ್ರದ ಪ್ರಕಾರ ಮೇ 31ರ ನಂತರ ಯಾವುದೇ ವಿಳಂಬವಿಲ್ಲದೆ ವಿತರಣೆ ಪೂರ್ಣಗೊಳ್ಳಬೇಕು ಎಂದು ಸರ್ಕಾರ ಇದನ್ನ ಆಜ್ಞೆ ಮಾಡಿದೆ ವೀಕ್ಷಕರೇ. ಸಾರ್ವಜನಿಕರಿಗೆ ಇದು ಒಂದು ಪ್ರಯೋಜನಕಾರಿ ಹೆಜ್ಜೆ. ಯಾಕಂದ್ರೆ ವೀಕ್ಷಕರು ತುಂಬಾ ಅನುಕೂಲ ಆಗುತ್ತೆ. ಇವಾಗ ಬೇಗ ಕೊಟ್ರಪ್ಪ ನಮಗೆ ರೇಷನ್, ಇದೇ ಮೇ ತಿಂಗಳು 31ರೊಳಗೆ ನಮಗೆ ರೇಷನ್ ಸಿಕ್ತು, 3 ತಿಂಗಳ ರೇಷನ್ ಒಮ್ಮೆಲೆ ಸಿಕ್ತಪ್ಪ ಅಂತಂದ್ರೆ ನಾವಲ್ಲಿ 3 ತಿಂಗಳ ರೇಷನ್ ಅನ್ನ ಯೂಸ್ ಮಾಡ್ಕೊಂತೀವಿ. ಓಕೆನಾ. ಅದರಿಂದ ಇವಾಗ ಯಾವ ಟೈಮಲ್ಲಿ, ಇವಾಗ ಜೂನ್, ಜುಲೈ, ಆಗಸ್ಟ್ ಯಾವ ಟೈಮಲ್ಲಿ ಯಾವ ತರ ಇರುತ್ತೆ ಮಳೆಗಾಲ ಅಂತ ಹೇಳೋಕ್ಕಾಗೋದಿಲ್ಲ. ಹಂಗಾಗಿ ಇದೆಲ್ಲ ನಮಗೆ ಒಮ್ಮೆಲೆ ಸಿಕ್ಬಿಟ್ರೆ ಇದು ಬಡವರಿಗೂ ತುಂಬಾ ಅನುಕೂಲ ಆಗುತ್ತೆ. ಬಡವರಿಗೂ ಕೂಡ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಅತಿ ಬಡವರು ಇರ್ತಾರಲ್ವಾ, ಅವರಿಗೆ ಹೊರಗಡೆ ಹೋಗೋಕ್ಕಾಗೋದಿಲ್ಲ. ಮತ್ತೆ ಮಳೆಗಾಲದಲ್ಲಿ ಅಷ್ಟು ಕೆಲಸಗಳು ಕೂಡ, ಕೂಲಿ ಕೆಲಸಗಳು ಕೂಡ ಇರೋದಿಲ್ಲ. ಹಂಗಾಗಿಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಸ್ವಲ್ಪ ಸೇಫ್ಟಿಯಾಗಿ ಇರ್ಬೋದು. ಇವಾಗ ರೇಷನ್ ಕೊಡ್ತಾರೆ, ಜೂನಲ್ಲಿ ರೇಷನ್ ಕೊಡ್ತಾರೆ, ಜುಲೈಯಲ್ಲಿ ರೇಷನ್ ಕೊಡ್ತಾರೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಅದೆಲ್ಲ ಇರುತ್ತೆ, ಗಾಳಿ ಅವೆಲ್ಲ ಇರ್ತಾವಲ್ವಾ. ಹಳ್ಳಿಗಳಲ್ಲಿ ಹೆಂಗಪ್ಪ, ಕೆಲವೊಂದು ದೂರ ಹೋಗ್ಬಿಟ್ಟು ರೇಷನ್ ತರಬೇಕು ನಾವು, ಅಲ್ಲೇ ಇರೋದಿಲ್ಲ. ಸಿಟಿಯಲ್ಲಾದ್ರೆ ಅಲ್ಲೇ ಇರ್ತವೆ, ಹಳ್ಳಿಗಳಾದ್ರೆ ಬೇರೆ ದೂರ ಹೋಗ್ಬಿಟ್ಟು ರೇಷನ್ ತರಬೇಕು. ಹಂಗಾಗಿ ತುಂಬಾ ಅನುಕೂಲ ಆಗುತ್ತೆ ವೀಕ್ಷಕರೇ. ಈ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಅಪ್ಡೇಟ್ಗಾಗಿ ವೇಟ್ ಮಾಡಿ.